ಕರೆಕ್ಟಾಗಿ ಬಂದಿದೆ ನೋಡಿ ಈಗ. ಸೊ ಸ್ಕ್ರೀನ್ ಹೆಂಗೆ ಕರೆಕ್ಟಾಗಿ ಬಂದಿದೆ. ಸೊ ಅಲ್ಲಿಂದ ಕನೆಕ್ಟ್ ಮಾಡಿದ್ದೀನಿ. ಈ ನೋಡಿ ನನ್ನ ಪುಟ್ಟ ಡೆಕೋರೇಷನ್, ಪುಟ್ಟ ಕ್ರಿಸ್ಮಸ್ ಟ್ರೀ. ಸೊ ಇದನ್ನು ಕ್ರಿಸ್ಮಸ್ ಟ್ರೀ $10 ತಂದಿದೆ ವಾಲ್ಮಾರ್ಟಲ್ಲಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ದಿನ ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇದನ್ನೇ ಏನು ಟಾಪಿಕ್ ಇಲ್ಲ, ಜಸ್ಟ್ ಲೈಕ್ ರ್ಯಾಂಡಮ್ ಹೋಗ್ತಾ ಇದ್ದೀನಿ. ಏನೇನು ನಾನು ಏನೇನು ಯೂಸ್ ಮಾಡ್ತೀನಿ, ಏನು ಲೈಕ್ ನಾನು ಏನೇನು ಮಾಡ್ತೀನಿ ಡೇ ಅದನ್ನೇ ತೋರಿಸ್ತಾ ಇದ್ದೀನಿ. ಸೊ ಆ್ಯಂಡ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಸೊ ಅದನ್ನೇ ಕೊಟ್ಬಿಡ್ತೀನಿ ಫಸ್ಟು, ಏನು ಇಂಪಾರ್ಟೆಂಟ್ ಇದೆಯೋ. ಅದಾದಮೇಲೆ ನನ್ನ ಚೋರ್ಸ್ ಏನೇನಿದೆಯೋ ಅದನ್ನೆಲ್ಲ ಮಾಡ್ತೀನಿ. ಆ್ಯಂಡ್ ಇಟ್ಸ್ ಟೂ ವಿಂಡಿ, ಟೂ ಕೋಲ್ಡ್ ಇನ್ ಚಿಕಾಗೋ. ತಡ್ಕೊಳಕ್ಕಾಗಲ್ಲ. 2-3 ಜಾಕೆಟ್ ಹಾಕ್ಕೊಂಡೋದ್ರೂ ತಡ್ಕೊಳಕ್ಕಾಗಲ್ಲ. ಇಟ್ಸ್ ಟೂ ವಿಂಡಿ. ನಾಳೆ ಏನೋ ತುಂಬ ಕೋಲ್ಡ್ ಇರುತ್ತೆ ಅಂತ ವೆದರ್ ಟೆಂಪ್ರೇಚರ್ ತೋರಿಸ್ತಾ ಇದೆ. ಅಂದರೆ ಇಲ್ಲಿ ಒಂದಿನ ಮುಂಚೆನೇ ಗೊತ್ತಾಗ್ಬಿಡುತ್ತೆ ವೆದರ್ ಎಲ್ಲ ನಾಳೆ ಹೆಂಗಿರುತ್ತೆ ಅಂತ. ಆ್ಯಂಡ್ ಅದು ಹೆಂಗಿರುತ್ತೋ ಹಾಗೆ ಇರುತ್ತೆ. ಸೊ ಇಲ್ಲಿ ಏನೋ ವೆದರ್ ರಿಪೋರ್ಟ್ ಕೊಡ್ತಾರಲ್ವ, ಸೊ ಅದು ಅಕ್ಯುರೇಟ್ ಆಗಿರುತ್ತೆ, ಟ್ರೂ ಆಗಿರುತ್ತೆ. ಸೊ ನೆಕ್ಸ್ಟ್ ಡೇ ಅವ್ರು ಏನು ವೆದರ್ ರಿಪೋರ್ಟ್ ಕೊಟ್ಟಿರ್ತಾರೋ ಅದು ಸೇಮ್ ಕರೆಕ್ಟಾಗಿ ನಡೆಯುತ್ತೆ. ವೆದರ್ ರಿಪೋರ್ಟು ಇಲ್ಲಿ ಪರ್ಫೆಕ್ಟಾಗಿ ಕೊಡ್ತಾರೆ. ಸೊ ನಾಳೆ ಏನಾಗುತ್ತೆ ಅಂತಲೇ ಲೈಕ್ ಸ್ನೋ ಬೀಳುತ್ತೋ, ಚಳಿ ಇರುತ್ತೋ ಎಲ್ಲ ಇವತ್ತು ಹೇಳಿರ್ತಾರೆ. ಸೊ ಅದ್ರ ತಕ್ಕಂಗೆ ನಾವು ಪ್ರಿಪೇರ್ ಆಗಿ ಆಚೆ ಹೋಗಿದ್ರೆ ಅದು ತಕ್ಕಂಗೆ ಜಾಕೆಟು, ಕೋಟು, ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ನಾವು ಆಚೆ ಹೋಗಬೇಕು. ಆ್ಯಂಡ್ ನಾಳೆ ತುಂಬ ಚಳಿ ಇದೆಯಂತೆ. ಆ್ಯಂಡ್ ಐ ವಾಂಟ್ ಟು ಟೇಕ್ ಮೈ ಲೈಕ್ ಹ್ಯಾಟ್. ನಂಗೆ ಹ್ಯಾಟ್ ಹಾಕ್ಕೊಂಡ್ರೆ ಆಗಲ್ಲ, ನಂಗೆ ಇಷ್ಟನೇ ಆಗಲ್ಲ. ನೋಡಿ ಹಿಂಗಾಗ್ಬಿಟ್ಟಿದೆ ನನ್ನ ಕೂದಲು, ಹಿಂಗೆ ಬಚ್ಚಿಗಾಗ್ಬಿಟ್ಟಿದೆ. ಸೊ ಐ ವಾಂಟ್ ಟು ಜಸ್ಟ್ ಕವರ್ ಮೈ ಇಯರ್ಸ್. ಇಯರ್ಸಲ್ಲಿ ತುಂಬ ಚಳಿ ಗಾಳಿ ಬೀಸಿದ್ರೆ ತುಂಬ ಚಳಿ ಅನಿಸುತ್ತೆ. ಮೇನ್ ಇಯರ್ಸ್, ನೋಸ್ ಆ್ಯಂಡ್ ಟೋಸ್, ಫೂಟ್ನ ಕವರ್ ಮಾಡಿಕೊಂಡ್ರೆ ನಮ್ಗೆ ಏನೂ ಅನಿಸಲ್ಲ. ಇದರಲ್ಲಿ 3 ಏನಾನ ಹಂಗೆ ಫುಲ್ಲು ಬಾಡಿ ಎಲ್ಲ ಕವರ್ ಮಾಡ್ಕೊಂಡು ಇದು 3 ಕವರ್ ಮಾಡ್ಕೊಂಡಿದ್ದು ಅದು ಸಿಕ್ಕಾಬಳೆ ಚಳಿ ಆಗುತ್ತೆ. ನಾನು ಕೋಲ್ಡ್ ಪರ್ಸನ್ ಅಲ್ವೇ ಅಲ್ಲ, ತುಂಬ ಚಳಿ ಆಗುತ್ತೆ ನನಗೆ. ಆ್ಯಂಡ್ ಇದಕ್ಕೆ ನಾನು ಫುಲ್ಲು ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತಿರ್ತೀನಿ. ನಾನು ಜಾಕೆಟ್ಟು, ಹ್ಯಾಟು, ಸ್ಕಾರ್ಫ್, ಸಾಕ್ಸ್ ಎಲ್ಲ ಹಾಕ್ಕೊಂಡು ಹೋಗ್ಬಿಡ್ತೀನಿ. 2 ಸಾಕ್ಸ್ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಆ್ಯಂಡ್ ಒಳಗಡೆ ಒಂದು ಸಾಕ್ಸ್ ಬರುತ್ತೆ, ಜೀನ್ಸ್ ಒಳಗಡೆ ಸಾಕ್ಸ್ ಬರುತ್ತೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಹೋಗಿರ್ತೀನಿ ನಾನು. ಅದಾದಮೇಲೆ ಅಲ್ಲೋಗಿ ಎಲ್ಲ ರಿಮೂವ್ ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದೊಂದು ಸತಿ ಹಾಕ್ಕೊಂಡು ಹೋಗಲ್ಲ. ಬಿಕಾಸ್ ಯಾವ ಜಾಗಕ್ಕೆ ಹೋಗಿರ್ತೀನೋ ಅಲ್ಲೆಲ್ಲ ಹೀಟರ್ಸ್ ಇರುತ್ತೆ. ಸೊ ಜಸ್ಟ್ ಇಲ್ಲಿಂದ ಮನೆಯಿಂದ ಕಾರಿಗೆ ಕ್ಯಾಬ್ ಹತ್ರ ಹೋಗ್ಬೇಕಂದ್ರೆ ಅಷ್ಟಕ್ಕೆ ನಾವು ಒಂದು ಪ್ರಿಕಾಷನ್ಸ್ ತಗೋಬೇಕು. ಸೊ ಅದಕ್ಕೆ ಜಾಕೆಟ್ ಹಾಕ್ಕೊಂಡ್ರೆ ಒಂದು ಚೆನ್ನಾಗಿರೋದು, ಏನು ಅನಿಸಲ್ಲ ಅಲ್ಲಿವರೆಗೂ. ಬಿಕಾಸ್ ಕಾರಲ್ಲೂ ಹೀಟರ್ ಇರುತ್ತಲ್ವ, ಅದಕ್ಕೆ ಐ ಆಮ್ ಪ್ರಿಪೇರಿಂಗ್. ಐ ವಾಂಟ್ ಟು ಪ್ರಿಪೇರ್ ಸಮ್ ಲೈಕ್ ಎಲ್ಲ ಕೋಟು, ಆಮೇಲೆ ಒಂದು ಹ್ಯಾಟ್ ತೊಗೊಬೇಕು, ತೋರಿಸ್ತೀನಿ. ಐ ಶುಡ್ ಪ್ರಿಪೇರ್ ಫಾರ್ ದ್ಯಾಟ್. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಲ್ವ. ಸೊ ನಾನು ಜಾಬ್ ಅಪ್ಲಿಕೇಶನ್ಸ್ ಹಾಕುವಾಗ ಸೊ ಐ ಕೇಮ್ ಅಕ್ರಾಸ್ ಸಮ್ ಜಾಬ್ ಓಪನಿಂಗ್ಸ್ ಇನ್ ಬ್ಯಾಂಗ್ಳೂರಲ್ಲಿ ಒಂದು ಸ್ವಲ್ಪ ಜಾಬ್ ಓಪನಿಂಗ್ಸ್ ಇದೆ. ಅಂದರೆ US ಕಂಪನಿಯವ್ರದ್ದು ಇಷ್ಟೊಂದು ಕಂಪನೀಸ್ ಬ್ಯಾಂಗ್ಳೂರಲ್ಲಿ ಜಾಬ್ ಓಪನಿಂಗ್ಸ್ ಇದೆ. ಆ್ಯಂಡ್ ಯು ಆರ್ ಲಕ್ಕಿ ಯು ಆರ್ ಇನ್ ಬ್ಯಾಂಗ್ಳೂರ್. ನನಗೂ ಯಾರು ಈ ಥರ ಗೈಡ್ ಮಾಡೋರು ಇರಲಿಲ್ಲ, ಬಟ್ ಐ ವಾಂಟ್ ಟು ಗೈಡ್. ನನಗಾದರೂ ಯೂಸ್ ಆಗ್ತಿಲ್ಲ, ಓಪನಿಂಗ್ಸ್ ಇದೆ ಆ್ಯಂಡ್ ಯಾರಿಗೂ ಇನ್ನೊಬ್ರಿಗೆ ಯೂಸ್ ಆಗುತ್ತೆ ಅಂತ ಜಸ್ಟ್ ಲೈಕ್ ಒಂದು ನೋಟ್ ಕೊಡೋಂಗೆ. ನನಗೂ ಏನು ಲೈಕ್ ಇದೇನು ಬ್ಯಾಚುಲರ್ಸ್ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಹೆಂಗೆ ಹಾಕೋದು, ಲೈಕ್ ಹೆಂಗೆ ಅಪ್ಲೈ ಮಾಡೋದು ಜಾಬ್ಗೆ ಯಾರೂ ಹೇಳ್ಕೊಟ್ಟಿರಲಿಲ್ಲ. ಅಂದರೆ ಕ್ಯಾಂಪಸಲ್ಲಿ ಬಂದಿತ್ತು ನನಗೆ ಜಾಬು, ಮಾಡಲಿಲ್ಲ ನಾನು, ಹಂಗೆ USA ಬಂದೆ. ಬಟ್ ನನಗೇನು ಒಂಚೂರು ಗೊತ್ತಿರಲಿಲ್ಲ, ನಾಲೆಜ್ ಇರಲಿಲ್ಲ ಹೆಂಗೆ ಅಪ್ಲಿಕೇಶನ್ ಹಾಕೋದು, ಹೆಂಗೆ ಜಾಬ್ ಹುಡ್ಕೊಳೋದು ಅಂತ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಕಂಪನೀಸ್ ಇದೆ ಗೊತ್ತು, ಆದರೆ USA ಕಂಪನಿ ಅಂದರೆ ಸ್ವಲ್ಪ ಸ್ಯಾಲ್ರಿ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಟೇಬಲ್ ಆಗಿರುತ್ತೆ. ಸೊ ಅದಕ್ಕೆ ಯಾರಿಗಾನ ಒಬ್ರಿಗಾದರೂ ಯೂಸ್ ಆಗುತ್ತಲ್ವ. ನಾನು ಹಾಕೋಕ್ಕಾಗಲ್ಲ ಬ್ಯಾಂಗ್ಳೂರ್ಗೆ, ಸೊ ನನಗೆ ಯೂಸ್ ಇಲ್ಲ. ಸೊ ನಾನು ಯುನೈಟೆಡ್ ಸ್ಟೇಟ್ಸ್ ಅಂತ ಹಾಕಿ ಲೊಕೇಶನ್ ನಾನು ಸರ್ಚ್ ಮಾಡ್ತಿದ್ದೀನಿ. ಬಟ್ ಬ್ಯಾಂಗ್ಳೂರವ್ರು ಇರೋರಿಗಾದರೂ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಯು ಆರ್ ವೆರಿ ಲಕ್ಕಿ ಯು ಆರ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ನನ್ನಂಥ ಇನ್ಫ್ಲುಯೆನ್ಸರ್ ಸಿಕ್ಕಿರೋದು, ಬ್ಲಾಗರ್ ಸಿಕ್ಕಿರೋದು ನಿಮ್ಮ ಪುಣ್ಯ. ಆ್ಯಂಡ್ ನೀವು ನೋಡ್ತಾ ಇದ್ದೀರ ನನ್ನ ಪುಣ್ಯ. ಸೊ
ಅದನ್ನು ನಾನು ತೋರಿಸ್ತೀನಿ. ಸೊ ದೇರ್ ಆರ್ ಸೋ ಮೆನಿ ಕಂಪನೀಸ್, ಇದೊಂದೇ ಕಂಪನಿ ಅಲ್ಲ, ಬೇಜಾನ್ ಕಂಪನಿ ಇದೆ. ನಾನು ಬೇಕಂದರೆ ಲಿಸ್ಟ್ ಕೊಡ್ತೀನಿ, ಹೋಗಿ ಒಂದು ಅಪ್ಲಿಕೇಶನ್ ಹಾಕೇನು 2 minutes ಆಗುತ್ತೆ. ನಿಮ್ಮ ಲಕ್ ಇದ್ದರೆ ಬರುತ್ತೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದ್ದರೆ ಬರುತ್ತೆ. ಸೊ ಅದು ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ಸೊ ಗ್ರ್ಯಾಜುಯೇಟ್ಸ್ಗೆ ಐ ಥಿಂಕ್ 2 years ಏನೋ ಎಕ್ಸ್ಪೀರಿಯನ್ಸ್ ಇರಬೇಕು. ಗೊತ್ತಿಲ್ಲ, ನಾನು ಅಷ್ಟೊಂದು ಡೆಪ್ತಾಗಿ ಹೋಗಿಲ್ಲ, ಯಾಕಂದರೆ ನನಗೆ ಬ್ಯಾಂಗ್ಳೂರಲ್ಲಿ ಇದ್ದ ತಕ್ಷಣ ನಾನೇನಕ್ಕೆ ಅಪ್ಲೈ ಮಾಡಲಿ ಅಂತ ನಾನು ಅಷ್ಟೊಂದು ಡೆಪ್ತಾಗಿ ನೋಡಿಲ್ಲ. ಬಟ್ ಐ ವಿಲ್ ಶೋ ಯು ಗೈಸ್ ಹೌ ಟು ಅಪ್ಲೈ ಆಲ್ಸೋ. ಯಾಕಂದರೆ ಹಿಂಗೆ ಇದು ಯಾವುದೋ ಕಂಪ್ನಿಲಿದೆ ಅಂತ ಹೇಳ್ಬಿಟ್ಟು ಇದು ಹೆಂಗೆ ತೆಗಿಯೋದಂತ ನಾವು ಹೊಡಿತೀವಿ ಆ ಕಂಪನಿ ಹೆಸರು, ಆದರೆ ಹೆಂಗೆ ಅಪ್ಲೈ ಮಾಡೋದು ಅಂತಲೇ ಗೊತ್ತಿರೋಲ್ಲ. ಅದು ಬಿಕಾಸ್ ನಾನು ಆ ಸ್ಟೇಜಿಂದ ಬಂದಿದ್ದೀನಲ್ಲ, ನನಗೆ ಗೊತ್ತು. ಅರೆ ಇವ್ರ ಕಂಪನಿ ಹೆಸರು ಹೇಳಿದ್ರೆ ಹೆಂಗೆ ಹೋಗೋದಂತಲೇ ಗೊತ್ತಿಲ್ಲ, ಓಪನ್ ಮಾಡಿದ್ರೆ ಬರ್ತಾನೆ ಇಲ್ಲ, ಅವ್ರಿಗೆ ಹೆಂಗೆ ಬಂದ್ಬಿಡ್ತು ಅಂತ ಎಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ಆ್ಯಂಡ್ ಐ ನೋ ಬಿಕಾಸ್ ನಾನು ಆ ಸ್ಟೇಜಿಂದ ಬಂದಿದ್ದೀನಿ. ಸೊ ಅದಕ್ಕೆ ಫಾರ್ ದ ಬಿಗಿನರ್ಸ್ ಆರ್ ದ ಹೂಎವರ್ ಲೈಕ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ನಾನು ತೋರಿಸ್ತೀನಿ ಒಂದ್ಸತಿ. ಯೂಸ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಸೊ ಸ್ಕಿಪ್ ಇಟ್. ಯಾರಿಗಾನ ಒಬ್ರಿಗಾದ್ರೂ ಯೂಸ್ ಆಗುತ್ತಲ್ಲ, ಸೊ ಅದಕ್ಕೆ ಮಾಡೋಣ. ನಾನು ನೋಡಿ ಹಂಗೆ ಸುಮ್ಮನೆ ಆಗೋದ, ನನಗೆ ಯೂಸ್ ಇಲ್ಲ, ಬೇರೆಯವ್ರಿಗೆ ಹೇಳಿ ಏನು ಮಾಡಬೇಕು ಅಂತ. ಒಂದು ಅಪ್ಲಿಕೇಶನ್ ಹಾಕಿ, ಲಕ್ಕಿದ್ರೆ ಬರುತ್ತೆ, ಬಂದಿಲ್ಲ ಅಂದರೆ ಏನು ನಿಮ್ಮ ಟೈಮೇನು ವೇಸ್ಟ್ ಆಗ್ತಾಯಿಲ್ಲ ತಾನೇ. ಅಲ್ಲಿ ಹಾಕಿದ್ರೆ 1,000 ಅಪ್ಲಿಕೇಶನ್ ಹಾಕ್ತಾ ಇರಬೇಕು, ಬರೋರಿಗೆ ಬರಲಿ. ಸೊ ಯಾರನ್ನ ಹಾಕಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಒಂದು ಹೆಲ್ಪ್ ಮಾಡಿದೆ ಅಂತ ನನಗೊಂದು ಒಳ್ಳೇದು ಅನಿಸುತ್ತೆ. ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಯಾ ಅಂತ. ನಾನು ಯಾರಿಗೂ ಹೆಲ್ಪ್ ಮಾಡಲ್ಲ ಅಷ್ಟೊಂದು ಈಸಿಯಾಗೆ. ಆ್ಯಂಡ್ ಯು ಆರ್ ಮೈ ಫಾಲೋವರ್ಸ್ ಅನ್ನಲ್ಲ, ಯು ಆರ್ ಮೈ ಫ್ರೆಂಡ್ಸ್, ಫ್ಯಾಮಿಲಿ. ಸೊ ನೋಡ್ತಾ ಇದ್ದೀರಲ್ಲ, ಅಟ್ಲೀಸ್ಟ್ ನಿಮ್ಗಾನ ಯೂಸ್ ಆಗಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಲ್ಲ ಹಾಕ್ತೀನಿ. ಹೀಗೆ ಹೊಸ ಸ್ಕ್ರೀನ್ ಓಪನ್ ಮಾಡಿ ಇಲ್ಲಿ. ಸೊ ಇದು ಕಂಪನಿ ಹೆಸರು ಬಂದು ಟಾರ್ಗೆಟ್ ಅಂತ. ಸೊ ಇದು US ಶಾಪಿಂಗ್ ಮಾಲ್, ಲೈಕ್ ಶಾಪಿಂಗ್ ಮಾಲ್ ಇದ್ದಂಗೆ. ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಜಾಬ್ಸ್ ಇರುತ್ತೆ. ಆ್ಯಂಡ್ ಈ ಟಾರ್ಗೆಟ್ ಅನ್ನೋದು ಎಲ್ಲ US ಅಲ್ಲೇ ಮೂಲೆಯಲ್ಲೂ ಇರುತ್ತೆ. ಸೊ ಇಟ್ಸ್ ವೆರಿ ಬಿಗ್ ಕಂಪನಿ, ಚಿಕ್ಕದಲ್ಲ ಇದು. ಸೊ ಈಗ ಟಾರ್ಗೆಟ್ ಅಂತ ಹೊಡೆದು ಕೆರಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಇದೆ ನೋಡಿ, ಥರ್ಡ್ ಒನ್. ಸೊ ಟಾರ್ಗೆಟ್ ಕೆರಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಥರ್ಡ್ ಒನ್, ಅದನ್ನು ಪ್ರೆಸ್ ಮಾಡಬೇಕು. ಅದಾದಮೇಲೆ ಇದೆಲ್ಲ ಇಲ್ಲಿ ಓಪನಿಂಗ್ಸ್ ಇರುತ್ತೆ. ಇದು ಬೇಡ, ಇಂಟರ್ನ್ಶಿಪ್ ಲೆವೆಲ್ಸ್. ಈಗ ಒಂದು ಓಪನ್ ಮಾಡೋಣ. ಓಕೆ, ಟೆಕ್ನಾಲಜಿ ಟೀಮ್ ಜಾಬ್ಸ್ ಆಟ್ ಟಾರ್ಗೆಟ್ ಟೆಕ್ ಅಂತ. ಸೊ ಟಾರ್ಗೆಟ್ ಕಾರ್ಪೊರೇಷನ್. ಓಕೆ, ಇದನ್ನೇ ಓಪನ್ ಮಾಡೋಣ. ಟಾರ್ಗೆಟ್ ಕಾರ್ಪೊರೇಷನ್. ಓಕೆ, ಸೊ ಬ್ರೌಸ್ ಜಾಬ್ ಲಿಸ್ಟಿಂಗ್ಸ್ ಅಂತ ಇದೆ. ಸೊ ಲೆಟ್ಸ್ ಗೋ ಟು ಕೆರಿಯರ್. ಯಾಕಂದರೆ ಎಲ್ಲ ಫೀಲ್ಡ್ಸ್ ಇರುತ್ತೆ. ಯಾಕಂದರೆ ನೀವು ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಇದ್ದರೆ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ಗೆ ಹೋಗಿ. ಬಿಸ್ನೆಸ್ ಆಪರೇಷನ್ಸ್ ಇದೆ, ಫೈನಾನ್ಸ್ ಇದೆ. ಸೊ ಕಾಮರ್ಸ್ ಮಾಡಿರೋರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಸಾಫ್ಟ್ವೇರ್ ಮಾಡಿರೋರಿಗೆಲ್ಲ ಕಾರ್ಪೊರೇಟ್ ಕೆರಿಯರ್ಸ್ ಅಂತ ಇರುತ್ತೆ. ಸೊ ಸಾಫ್ಟ್ವೇರ್ಗೆ ಅದಿರುತ್ತೆ. ಇಟ್ಸ್ ಗುಡ್ ಫಾರ್ ಕಾಮರ್ಸ್ ಪೀಪಲ್ ಆಲ್ಸೋ, ನೋಡ್ಕೊಳ್ಳಿ. ಸೊ ಬ್ರೌಸ್ ಜಾಬ್ ಲಿಸ್ಟಿಂಗ್ಸ್. ಸೊ ನೋಡಿ, ನಾನು ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಂತ ಹಾಕಿದ್ದೀನಿ. ನೀವು ಯುನೈಟೆಡ್ ಸ್ಟೇಟ್ಸ್ ಬ್ಯಾಂಗ್ಳೂರ್ ಅಂತ ಹಾಕಿ. ಬೆಂಗಳೂರು ಕರ್ನಾಟಕ. ನೋಡಿ, ಇಲ್ಲಿ ಎಷ್ಟೊಂದು ಜಾಬ್ ಓಪನಿಂಗ್ಸ್ ಇದೆ. ಟಾರ್ಗೆಟ್ ಕಾರ್ಪೊರೇಟ್ ಕೀ ಪಾಯಿಂಟ್ ಹಾಕ್ಬೇಕು ಅನ್ಸುತ್ತೆ. ನೋಡಿ, ಇಂಜಿನಿಯರಿಂಗ್ 1 ಲೀಡ್ ಆಪ್ರೇಷನ್ ಪಾರ್ಟ್ನರು, ಲೀಡ್ ಇಂಜಿನಿಯರಿಂಗು. ಸೊ ಇದೆಲ್ಲ ಇಂಡಿಯಾದಲ್ಲೇ ಇದೆ. ಆಮೇಲೆ ನೆಕ್ಸ್ಟ್ ಅಂತ ಮಾಡ್ಕೊಳ್ಳಿ. SRIOS ಇಂಜಿನಿಯರು, ಎಷ್ಟೊಂದು ಓಪನಿಂಗ್ಸ್ ಇದೆ. ಸೊ ಯಾವ್ದು ನಿಮಗೆ ಪ್ರಿಫರಬಲ್, ನಿಮ್ಮ ರೆಸ್ಯೂಮ್ಗೆ ಯಾವುದು
ಲೈಕ್ ಕಂಫರ್ಟಬಲ್ ಅಂದರೆ ಮ್ಯಾಚ್ ಆಗುತ್ತೋ ಅದಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟು ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ಸ್ ನಿಮಗೆ ಗೊತ್ತು ಸ್ಟೆಪ್ಸ್ ನೋಡ್ಕೊಳ್ಳಿ. ಜಸ್ಟ್ ಓಪನ್ ಮಾಡಿ ಅಪ್ಲೈ ಅಂತ ಇರುತ್ತೆ, ಅಲ್ಲೆಲ್ಲ ಡಿಸ್ಕ್ರಿಪ್ಷನ್ಸ್ ಎಲ್ಲ ಇರುತ್ತೆ. ಲೈಕ್ ನಿಮ್ಮ ಪ್ರೊಫೈಲಿಗೆ ಮ್ಯಾಚ್ ಆಗಂಗಿದ್ರೆ ಓಕೆ ದಿಸ್ ಇಸ್ ಮೈನ್ ಅಂತ. ಪ್ರೊಫೈಲ್ ಮ್ಯಾಚ್ ಹಾಕಿಲ್ಲ ಅಂದರೂ ಒಂದು ಟ್ರೈ ಕೊಡಿ, ಹಾಕಿ. ಸೊ ಬಂದರೆ ಲಕ್, ಇಲ್ಲ ಅಂದರೆ ಏನಾಗಲ್ಲ, ಇನ್ನೊಂದು ಏನೋ ಬೆಟರ್ ಇದೆ ಅಂತ ಮುಂದೆ ಹೋಗಿ ಅಷ್ಟೇ. ಜಸ್ಟ್ ಗೋ ಆ್ಯಂಡ್ ಯೂಸ್ ಆಗಂಗಿದ್ರೆ ನೀವು ನೋಡ್ಕೊಳ್ಳಿ. ಸೊ ದಿಸ್ ಇಸ್ ದ ಫಸ್ಟ್ ಇನ್ಫಾರ್ಮೇಷನ್. ಈಗ ನಾನು ಅಡುಗೆ ಮಾಡಬೇಕು, ಯಾಕಂದರೆ ಏನೂ ತಿನ್ನೋಕ್ಕಿಲ್ಲ. ಏನು ನಾನು ಕ್ರಿಸ್ಮಸ್ ಟ್ರೀ ತೋರಿಸ್ತೀನಿ ತಡೀರಿ ಒಂದು ನಿಮಿಷ, ಇದು ಮುಗಿಸ್ಬಿಡೋಣ. ಯಾ ಇಟ್ಸ್ ಟೈಮ್ ಫಾರ್ ಕುಕಿಂಗ್. ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ನಾನು ಏನೂ ಕುಕ್ ಮಾಡಿ ಇನ್ನೊಂದು ಸೆಲ್ಫಿ ಸ್ಟಿಕ್ ತಂದಿದ್ನಲ್ಲ, ಓಪನ್ ಮಾಡಿರಲಿಲ್ಲ, ಅದನ್ನು ಓಪನ್ ಮಾಡಿರಲಿಲ್ಲ. ಸೊ ಅವತ್ತು ಹೋಗಿ ಸೆಲ್ಫಿ ಸ್ಟಿಕ್ ತಂದಿದ್ನಲ್ಲ, ಓಪನ್ ಮಾಡಿರಲಿಲ್ಲ, ಹಂಗೆ ಇಟ್ಟಿದ್ದೀನಿ. ಟೈಮ್ ಸಿಕ್ಕಿಲ್ಲ ಅಂತ ಓಪನ್ ಮಾಡಿಲ್ಲ. ಓಕೆ, ಸೊ ಅವತ್ತು ತಂದಿದ್ದಿದೆ ಸೆಲ್ಫಿ ಸ್ಟಿಕ್ಕು. ಇಟ್ ವಾಸ್ $21 ಅನ್ಸುತ್ತೆ. ಡೋಂಟ್ ಕನ್ವರ್ಟ್ ಎವ್ರಿಥಿಂಗ್ ಟು ಇಂಡಿಯಾ. ಎಲ್ಲ ನಾನು ಏನು ತೊಗೊಳ್ತೀನೋ ಇಂಡಿಯಾಕ್ಕೆ ಕನ್ವರ್ಟ್ ಮಾಡಬಾರ್ದು. ಬಿಕಾಸ್ ಇಲ್ಲಿನ ದುಡ್ಡು ಇಲ್ಲಿಗೆ, ಅಲ್ಲಿನ ದುಡ್ಡು ಅಲ್ಲಿಗೆ. ಯಾಕಂದರೆ ಇದೇ ಸೆಲ್ಫಿ ಸ್ಟಿಕ್ ನೀವು ತೊಗೊಂಡ್ರೆ ಎಷ್ಟು ಬೀಳುತ್ತೆ, ಇನ್ನು ಒಂದು $100-200 ಬೀಳುತ್ತೆ. ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಸೆಲ್ಫಿ ಸ್ಟಿಕ್ ತೊಗೊಂಡಿಲ್ಲ. ಸೊ ನನಗೆ ಇಂಡಿಯಾ ರೇಟ್ ಗೊತ್ತಿಲ್ಲ. ಬಟ್ ನಾನು ಇದನ್ನು ಫಸ್ಟ್ ಸೆಲ್ಫಿ ಸ್ಟಿಕ್ ಹಳೆ ತೊಗೊಂಬಂದಿದ್ನಲ್ಲ, ಅದು ಯಾವುದೋ ಒಂದು ಆ್ಯಪ್ ಇತ್ತು ಟೆಮೋ ಅಂತ, ಅದರಲ್ಲಿ 89 cents ಏನೋ ಕೊಟ್ಟು ತೊಗೊಂಬಂದಿದ್ದು. 89 cents ಅಂದರೆ ನೋಡಿ ಒಂದು $80, $60 $70 ಕಾಸ್ಟ್ ಆಗುತ್ತೆ. ಸೊ ಅಷ್ಟು ಕೊಟ್ಟು ನಾನು ಅದು ಚೀಪೆಸ್ಟ್ ಅವಾಗಿಂದ ಓಪನ್ ಮಾಡಿದ್ರು ಆ್ಯಪ್ನ. ಅದಕ್ಕೆ ತುಂಬ ಕಮ್ಮಿ ರೇಟಿಗೆ ನಂಗೆ ಸಿಕ್ತು. ಆ್ಯಂಡ್ ಇಟ್ ಅರ್ನ್ 89 cents ದುಡ್ಡು ಬಿಡ್ತು ಅದು ಸೆಲ್ಫಿ ಸ್ಟಿಕ್ಕು. ನನ್ನ ಲೆಕ್ಕಾಚಾರ ಏನಂದರೆ, ನಾನು ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಆ ಪ್ರಾಡಕ್ಟಿಂದ ನಾನು ಆ ಪ್ರಾಡಕ್ಟ್ ಆಗಿರೋ ಮನಿ ನಾನು ಆ ಪ್ರಾಡಕ್ಟಿಂದ ತೊಗೊಬೇಕು. ಅರ್ಥ ಆಯ್ತಾ? ಕರೆಕ್ಟಾಗಿ ಹೇಳೋಣ, ನನಗೆ ಅರ್ಥ ಆಗ. ಓಕೆ, ಈಗ ನಾನು ಪ್ರಾಡಕ್ಟ್ ತೊಗೊಳ್ತೀನಿ, ಆ ಪ್ರಾಡಕ್ಟಿಂದ ನನಗೇನು ಯೂಸ್ಫುಲ್ ಆಗುತ್ತೆ, ಈಗ ನಾನು ಅದರಿಂದ ನಾನು ಅರ್ನ್ ಮಾಡ್ತೀನಿ, ನನಗೆ ವಾಪಸ್ ಬರುತ್ತೆ ದುಡ್ಡು ಅಂದರೆ ಮಾತ್ರ ಕ್ವಾಲಿಟಿ ಇರೋದು ತೊಗೊಳ್ತೀನಿ. ಈಗ ನೋಡಿ, ಈಗ ಇದನ್ನು ತೊಗೊಂಡ್ರೆ ನಾನು ಅದನ್ನು ದುಡ್ಡು ವಾಪಸ್ ತೊಗೊಂಡ್ಬಿಡ್ತೀನಿ. ಹಾಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಅರ್ಥ ಆಗಿರೋರಿಗೆ ಅರ್ಥ ಆಗಿದೆ, ಇಲ್ಲಾಂದರೆ ಆ್ಯಂಡ್ ಫಾರ್ ಯು ಆಲ್ ಗೈಸ್, ಐ ಆಮ್ ಗ್ರ್ಯಾಜುಯೇಟಿಂಗ್ ಆನ್ December 14th. ಸೊ ನನ್ನ ಗ್ರ್ಯಾಜುಯೇಷನ್ ಕೋಟ್, ಗೌನು, ಹ್ಯಾಟು ಎಲ್ಲ ಬಂದಿದೆ, ತೋರಿಸ್ತೀನಿ. ಮೇ ಬಿ ಟುಡೇ ಆರ್ ಇನ್ ನೆಕ್ಸ್ಟ್ ವಿಡಿಯೋ, ಬಿಕಾಸ್ ಒಳಗಡೆ ಎತ್ತಿಕ್ಕಿದ್ದೀನಿ. ನೋಡೋಣ, ಆದರೆ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ December 14th ಎಲ್ಲ ಬಂದುಬಿಡಿ ನನ್ನ ಗ್ರ್ಯಾಜುಯೇಷನ್ಗೆ. ನಾನು ಚಿಕಾಗೋ ಇಲಿನಾಯ್ಸಲ್ಲಿದ್ದೀನಿ. ಎಲ್ಲ ಬಂದ್ಬಿಡಿ ಆಯಿತಾ ನನ್ನ ಗ್ರ್ಯಾಜುಯೇಷನ್ಗೆ. ಓಕೆ, ಸೊ ನನ್ನ ಫಸ್ಟ್ ಸೆಲ್ಫಿ ಸ್ಟಿಕ್ ವಿಡಿಯೋ ಲೈಕ್ ಅಪ್ಲೋಡ್ ಮಾಡಿದೆ, ಎಲ್ಲ ಕೆಳಗಡೆ ಇದೆ. ಸೊ ದಟ್ ಈಸ್ ದ ಸೆಕೆಂಡ್ ವಿಡಿಯೋ ಏನೋ ಅನಿಸುತ್ತೆ. ನನ್ನ ಫ್ರೆಂಡ್ ನಾನು ಲೈಕ್ ಹಳೆ ರೂಮಲ್ಲಿದ್ದಾಗ ತೊಗೊಂಡಿದ್ದು. ಆ್ಯಂಡ್ ದಿಸ್ ಈಸ್ ಮೈ ಸೆಕೆಂಡ್ ಸೆಲ್ಫಿ ಸ್ಟಿಕ್. ಅದು ಕಳೆದೋಗಿರಲಿಲ್ಲ ಅಂದಿದ್ರೆ ಇನ್ನೂ ಇಟ್ಕೊಳ್ತಾ ಇದೆ, ಬಟ್ ಏನು ಮಾಡೋದು, ಕಳೆದೋಯ್ತು. ಏನು ಇದನ್ನು ಕೊಟ್ಟಿದ್ದಾರೆ, 2 C-type ಇದು ಕೊಟ್ಟಿದ್ದಾರೆ. ಸೊ ಇಟ್ಸ್ ಅ C-type USB ಆ್ಯಂಡ್ C-type ಏನು ಪಿನ್ ಕೊಟ್ಟಿದ್ದಾರೆ. ಸೆಲ್ಫಿ ಇಟ್ಸ್ ವೆರಿ ಸ್ಮಾಲ್ ಗುರು, ಸಕ್ಕದಾಗಿದೆ ಇದು. ನೋಡಿ, ಎಲ್ಲ ಬ್ಯಾಗಲ್ಲಿಂದ ಹಾಕೊಂಡು ಹೋಗ್ಬಿಡ್ಬೋದು, ಚಿಕ್ಕದಾಗಿದೆ, ಬೇಕಂದಾಗ ಯೂಸ್ ಮಾಡ್ಕೊಬೋದು. ಕ್ವಾಲಿಟಿ ಇಲ್ವಾ ಇದು? ಅಷ್ಟೊಂದು $21 ಕೊಟ್ಟಿದ್ದೀನಿ. ಕ್ವಾಲಿಟಿ ಇಲ್ಲಾಂದರೆ ರಿಟರ್ನ್ ಮಾಡಿಬಿಡ್ತೀನಿ. ಕ್ವಾಲಿಟಿ ಇಲ್ಲಾಂದರೆ ರಿಟರ್ನ್ ಮಾಡ್ತೀನಿ. ಓಕೆ, ಎಷ್ಟುದ್ದ ವಿಡಿಯೋ ಹೋಗುತ್ತೆ ನೋಡೋಣ. ಓಕೆ, ಎಷ್ಟುದ್ದ ಹೋಗುತ್ತೆ ಫಿಕ್ಸ್ ಮಾಡ್ಕೊಬೇಕು ನಾವು ನೀಟಾಗಿ. ಓಕೆ, ಇದಕ್ಕೆ ಲೈಟ್ ಇದೆ, ಥಿಂಕ್ ಆ ಲೈಟಿಗೆ ಅನಿಸುತ್ತೆ. ಬ್ಯಾಟ್ರಿ ಕೊಟ್ಟಿದೆ ಅದಕ್ಕೆ.
ಇಟ್ಕೊಂಡು ಮಾಡ್ಬೋದು. ಸಕ್ಕತ್ತಾಗಿದೆ ಬ್ಯಾಟ್ರಿ, ಲೈಟು ಕಣ್ಣಿಗೆ ಹೊಡಿತೈತೆ. ಆ್ಯಂಡ್ ಇಲ್ಲಿ ನೋಡಿ, ಲೆಟ್ ಮೀ ಆಫ್ ದಿಸ್. ಇದು ಲೈಟ್ ಕಲರ್ ಲೈಟ್ ಬರುತ್ತೆ. ಸೊ ನೋಡಿ, ಇದು ವೈಟ್ ಇತ್ತು ಅವಾಗಲೇ, ಈಗ ಆರೆಂಜ್ ಆಗಿದೆ. ಆಫ್ ಮಾಡೋದು ಹೆಂಗೆ? ಲಾಂಗ್ ಪ್ರೆಸ್ ಮಾಡಬೇಕು. ಆಫ್ ಆಯಿತು. ಕಣ್ಣಿಗೆ ಹೊಡಿತೈತೆ. ಆ್ಯಂಡ್ ನೋಡಿ, ಇಲ್ಲಿ ಸೆಲ್ಫಿ ತೊಗೊಳಕ್ಕೆ ನೋಡಿ, ಇದು ಸೆಲ್ಫಿ ತೊಗೊಳಕ್ಕೆ ರಿಮೋಟ್. ಸೊ ನಾವೆಲ್ಲನ ದೂರ ಇರ್ತೀವಿ ಅಂದ್ಕೊಳ್ಳಿ, ಸೊ ಅಲ್ಲಿ ದೂರ ಇಟ್ಬಿಟ್ಟು ಇದು ರಿಮೋಟಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಲೈಕ್ ಫೋನಿಗೆ ಕನೆಕ್ಟ್ ಆಗುತ್ತಲ್ವ. ಸೊ ಫೋನಿಗೆ ಕನೆಕ್ಟ್ ಮಾಡ್ಕೊಬೇಕು ಬ್ಲೂಟೂತಿಂದ. ಅದಾದಮೇಲೆ ನಾವು ಹಿಂಗೆ ಕ್ಲಿಕ್ ಮಾಡ್ತಾಯಿದ್ರೆ ಅದು ವೀಡಿಯೋ ತೆಗೆಯುತ್ತೆ, ಫೋಟೋ ತೆಗೆಯುತ್ತೆ. ಹೆಂಗೆ ಬೇಕೋ ಹಂಗೆ ನಾವು ತಗೊಬೋದು. ಚೆನ್ನಾಗಿದೆಲ್ಲ. ಇದೆಲ್ಲ ಸೆಲ್ಫಿ ಸ್ಟಿಕ್ಕಲ್ಲಿ ಬರುತ್ತೀಗ. ಓಕೆ, ಚೆನ್ನಾಗಿದೆ, ಬೆಟರ್. ಇಟ್ಸ್ ಲೈಟ್ ವೆಯ್ಟ್, ವೆರಿ ಲೈಟ್ ವೆಯ್ಟ್. ಅಂಬ್ರಲಾ ಥರ ಓಪನ್ ಆಗುತ್ತೆ. ಈಗ ನೋಡಿದ್ರೆ ನನಗೇನು ನೆನಪಾಗುತ್ತೆ ಅಂದರೆ, ನಮ್ಮ ಸ್ಕೂಲ್ಗೆ ಹೋಗಾಗ ಅವರು ಸ್ಕೂಲಲ್ಲಿ ಏನು ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳೋರಲ್ವ, ಅವಾಗ ಹೋಗಿ ಫೋಟೋ ಅಂಗಡಿಲಿ ಫೋಟೋ ತೆಗೆಸ್ಕೊಬೇಕಂತ ಹೋದಾಗ ಹಿಂಗೆ ಇಷ್ಟು ದೊಡ್ಡ ಹಿಂಗೆ ಏನೋ ಛತ್ರಿ ಇಡೋರಲ್ವ, ಈ ಥರ ಸೆಲ್ಫಿ ಸ್ಟಿಕ್ ಥರ ಹಿಂಗೆ ಛತ್ರಿ ಇಟ್ಬಿಟ್ಟು, ವೈಟ್ ಛತ್ರಿ ಹಿಂಗೆ ಇಟ್ಬಿಟ್ಟವರು. ನೋಡಿ ಹಿಂಗೆ ಇದೆ, ಹಾಗೆ ಅನಿಸುತ್ತೆ. ಇಟ್ಸ್ ಗುಡ್, ವರ್ತ್ ಇಟ್. ಇನ್ನು ನಾವು ಯೂಸ್ ಮಾಡಿಲ್ಲ, ಆಮೇಲೆ ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ ವರ್ತ್ ಇಟ್ಟೋ ಅಲ್ವಾ. ಓಕೆ, ನನಗೆ ಸೇಫಾಗಿ ಎತ್ತಿಟ್ಕೊಳ್ತೀನಿ. ಸೊ ಗೈಡ್ ಏನೋ ಕೊಟ್ಟಿದ್ದಾರೆ, ಈಗ ಸದ್ಯಕ್ಕೆ ಅದು ಬೇಡ. ಸೊ ಐ ಥಿಂಕ್ ಇದು ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ, ಲೈಕ್ ಫಾರ್ ಟು ಚಾರ್ಜ್ ದಿ ಲೈಟ್ ಅಂದ್ಕೊತೀನಿ. ಇದೇನು ಬ್ಯಾಟ್ರಿ ಎಲ್ಲ, ಇದು ಚಾರ್ಜ್ ಮಾಡ್ಬೋದು ಲೈಟ್ನ. ಸೊ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ಗುಡ್. ಓಕೆ, ದಿಸ್ ಇಸ್ ಗುಡ್ ಬಿಕಾಸ್ ಲೈಟ್ ವೆಯ್ಟ್ ಇದೆ. ಆ್ಯಂಡ್ 4 ಛತ್ರಿ ಕೊಟ್ಟಿದ್ದಾರೆ, ಲೈಟ್ ಇದೆ. ಆ್ಯಂಡ್ ಲೈಟು ಬ್ಯಾಟ್ರಿ ಇದಲ್ಲ, ಚಾರ್ಜಿಂಗ್ ಲೈಟು. ಆ್ಯಂಡ್ ಇನ್ನು ಫೀಚರ್ಸ್ ಏನೋ ಎಕ್ಸ್ಪ್ಲೇನ್ ಮಾಡಬೇಕು. ಟ್ರಾವೆಲ್ ಫ್ರೆಂಡ್ಲಿ, ತುಂಬ ಸಣ್ಣಕ್ಕಿದೆ. $21 ಕೊಟ್ಟಿದ್ದಕ್ಕೂ ವರ್ತಬಲ್ ಆಗಿದೆ. ಗುಡ್, ಆಲ್ ಓವರ್ ಗುಡ್. ಲೆಟ್ಸ್ ಸ್ಟಾರ್ಟ್, ಬಿಗಿನ್ ದ ಗೇಮ್ ವಿತ್ ದಿಸ್. ಕೌ ಹಿಂಗೆ ಹಾಕ್ಬೇಕು ಅನ್ಸುತ್ತೆ. ಹಿಂಗೆ ಕ್ಲೋಸ್ ಮಾಡಬೇಕು. ತುಂಬ ಲೈಟ್ ವೆಯ್ಟ್ ಆಗಿದೆ, ನೋಡೋಕೆ ಹಿಂಗಿದೆ, ಬಟ್ ತುಂಬ ಲೈಟ್ ವೆಯ್ಟ್ ಆಗಿದೆ. ಲೆಟ್ಸ್ ಸ್ಟಾರ್ಟ್ ವಿತ್ ಮೈ ಫೋನ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈಗ ನಾನು ಸೆಲ್ಫಿ ಸ್ಟಿಕ್ಕಲ್ಲಿ ಮಾಡ್ತಾಯಿದ್ದೀನಿ ವಿಡಿಯೋನ. ಕರೆಕ್ಟಾಗಿದೆ. ಸಖತ್ತಾಗಿ ಬರ್ತಾಯಿದೆ. ಆ್ಯಂಡ್ ಲೈಟ್ ಹಾಕಿದ್ದೀನಿ ನೋಡಿ, ಒಂದು ಸ್ವಲ್ಪ ನನ್ನ ಲೈಟ್ ಸ್ಪೆಕ್ಸಲ್ಲಿ ಕಾಣಿಸ್ತಾ ಇದೆಯಾ, ಲೈಟು ರಿಫ್ಲೆಕ್ಷನು. ಲೈಟ್ ಹಾಕಿದ್ದೀನಿ ಆ್ಯಂಡ್ ಅದಕ್ಕೆ ವೈಟ್ ಕಾಣಿಸ್ತಾ ಇದ್ದೀನಿ. ಓಕೆ ನೋಡಿ, ನಾನು ಕ್ರಿಸ್ಮಸ್ ಟ್ರೀ ತೋರಿಸ್ತೀನಿ. ಹ್ಯಾಪಿ ಡಿಸೆಂಬರ್. ಇನ್ನೂ ಡೆಕೋರೇಷನ್ ಮಾಡಿಲ್ಲ, ಒಂದು ಸ್ವಲ್ಪ ಕ್ರಿಸ್ಮಸ್ ಟ್ರೀ ಇಟ್ಟಿದ್ದೀನಿ ಅಷ್ಟೇ. ಸೊ ನಾನು ಕ್ರಿಸ್ಮಸ್ ಟ್ರೀ ತೋರಿಸ್ತೀನಿ. ಇನ್ನೂ ಡೆಕೋರೇಷನ್ ಬಾಕಿ ಇದೆ, ಟೈಮ್ ಸಿಗ್ತಲ್ಲ ಆಚೆ ಎಲ್ಲ ಲೈಟ್ ಹಾಕೋಕ್ಕೆ. ಸೊ ಅಲ್ಲೆಲ್ಲ ಆಚೆ ಲೈಟ್ ಹಾಕಬೇಕು. ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಏನು ತರಲ್ಲ, ಇಷ್ಟೇ ತರೋದು. ಸೊ ಆಚೆ ಒಂದು ಸ್ವಲ್ಪ ಲೈಟ್ ಹಾಕಬೇಕು. ಆ್ಯಂಡ್ ಇನ್ನೇನು ಇನ್ನೊಂದು ಸ್ವಲ್ಪ ಏನೋ ಬರೀಬೇಕು. ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ, ನನ್ನ ಪುಟ್ಟ ಡೆಕೋರೇಷನ್, ಪುಟ್ಟ ಕ್ರಿಸ್ಮಸ್ ಟ್ರೀ. ಸೊ ಇದನ್ನು ಕ್ರಿಸ್ಮಸ್ ಟ್ರೀ $10 ತಂದಿದೆ ವಾಲ್ಮಾರ್ಟಲ್ಲಿ. ಆ್ಯಂಡ್ ವರ್ತ್ ಇಟ್, ಯಾಕಂದರೆ ಅದ್ರ ಜೊತೆನೇ ಲೈಟ್ಸ್ ಬಂದಿತ್ತು. ಅದು ನಾನೇನು ಸಪ್ರೇಟಾಗಿ ಲೈಟ್ಸ್ ತಂದಿಲ್ಲ. ಸೊ ಏನೋ ಲೆಟ್ ಮಿ ಕೀಪ್ ಹಿಯರ್ ಆ್ಯಂಡ್ ಡೂ. ಇದನ್ನು ನಾನು ಲೈಕ್ ವಾಲ್ಮಾರ್ಟಲ್ಲಿ ತಂದಿದ್ದೆ. ಸೊ
$10 ಬಿಕಾಸ್ ಇದರಲ್ಲೇ ಲೈಟ್ಸ್ ಇತ್ತು, ಅದಕ್ಕೆ ವರ್ತಿಗೆ ಅನಿಸ್ತು. ಲೈಟು ಸಪ್ರೇಟು ಟ್ರೀ ಒಂದು $10 ತಂದ್ಬಿಟ್ಟು ಲೈಟು ಒಂದು $5-6 ಆದರೂ ಇರುತ್ತೆ. ಸೊ $15 ಕೊಡೋದಕ್ಕಿಂತ $10ಗೆ ಏನೋ ಕಮ್ಮಿ ಸಿಗುತ್ತಂತ ಅದು ನನಗೆ ಸಾಕು. ಇಷ್ಟು ಚಿಕ್ಕದ ಕ್ರಿಸ್ಮಸ್ ಟ್ರೀ, ದೊಡ್ಡದೇನು ಬೇಡ. ಸೊ ಇದು ಚೆನ್ನಾಗಿತ್ತು ಉಂಟು. ಅದು $10. ಅದಾದಮೇಲೆ ಇದು ಲಾಸ್ಟ್ ಇಯರ್ ಕ್ರಿಸ್ಮಸ್ ತಾತ ತಂದಿತ್ತು. ಇಯರ್ ಏನು ತರಕ್ಕೋಗಿಲ್ಲ. ಸೊ ಲಾಸ್ಟ್ ಇಯರ್ ಕ್ರಿಸ್ಮಸ್ ತಾತ ಅದು. ಏನಿದು ನಾನು ವೆಕೇಷನ್ಗೆ ಹೋಗಿದ್ದಲ್ಲ, ಅಲ್ಲಿ ಬೀಚಲ್ಲಿ ಮಣ್ಣೆಲ್ಲ ತೊಗೊಂಬಂದಿರೋದು. ಐ ಥಿಂಕ್ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಬಟ್ ಯಾ ಅಲ್ಲಿ ಮಣ್ಣು ಅದಾದಮೇಲೆ ಕಪ್ಪೆ ಚಿಪ್ಪು ಎಲ್ಲ ಸಿಗುತ್ತಲ್ಲ, ಅದನ್ನೆಲ್ಲ ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಹಾಕ್ಕೊಂಡು ತೊಗೊಬಂದಿದ್ದೆ, ಲೈಕ್ ಅ ಮೆಮೊರಿ ಅಂತ. ಸೊ ಇದು ನೋಡಿ, ಇದು ಇಟ್ಸ್ ಡಿಯರ್, ವುಡ್ಡಲ್ಲಿ ಮಾಡಿರೋದು. ಸೊ ಇದು ನನ್ನ ಫ್ರೆಂಡ್ ಅಂದರೆ ನನಗೆ ಒಬ್ಬರು ಫ್ರೆಂಡ್ ಇದ್ದಾರೆ ಅಂತ ಹೇಳಿದ್ನಲ್ಲ, ಲೈಕ್ ಅಮೇರಿಕನ್ ಫ್ರೆಂಡು. ಅವ್ರ ಮನೆಗೆ ಹೋದಾಗ ಅವ್ರ ಅಪ್ಪ ಮಾಡಿದ್ದಿದ್ದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ವುಡ್ಡು. ಸೊ ವುಡ್ಡಲ್ಲಿ ಅವರು ಲೈಕ್ ಏನೋ ಡಿಸೈನ್ ಮಾಡಿ ಈ ಥರ ಮಾಡಿದ್ದಾರೆ. ಇದೆಲ್ಲ ಫಿಕ್ಸೇಬಲು. ಮೇ ಬಿ ಇಂಡಿಯಾಗೆ ಕಳಿಸಿ ನಾವು ಅಪ್ಪ ಅಮ್ಮ ಬಂದರೆ. ಚೆನ್ನಾಗಿದೆ ಅಲ್ಲ. ಟೈಲೆಲ್ಲೋ ಮಿಸ್ ಆಯಿತು. ಸೊ ಇಲ್ಲಿ ನಾನು ಕ್ರಿಸ್ಮಸ್ 2022 ಇಲ್ಲಿಗೆ ಬಂದಾಗ ಕ್ರಿಸ್ಮಸ್ ಅವ್ರು ಇನ್ವೈಟ್ ಮಾಡಿದರು. ಅವಾಗ ಅವ್ರ ಮನೆಗೆ ಹೋದಾಗ ಇದನ್ನು ಗಿಫ್ಟ್ ಕೊಟ್ಟಿದ್ರು. ಸಖತ್ತಾಗಿದೆಲ್ಲ, ಇಷ್ಟ ಆಯ್ತು. 2 ಇದೆ, ಅದು ಅಲ್ಲೊಂದಿದೆ, ಅಲ್ಲಿ ಇಟ್ಕೊಂಡಿದೆ, ಅದು 2 ಇದೆ. ಸೊ ಇಲ್ಲೊಂದಿದೆ, ಇಲ್ಲೊಂದಿದೆ. ಆ್ಯಂಡ್ ಇದು 50 ಸೆನ್ಸಿಗಂತ ಅಲ್ಲಿ ಯಾವುದೋ ಇತ್ತು. ಸೊ ತಗೊಂಬಂದೆ. ಇಲ್ಲಿ ನೋಡಿ, ಇದೇ ತಾನೇ ಕ್ರಿಸ್ಮಸ್ ಟ್ರೀ ಒಳಗಡೆ ಕ್ರಿಸ್ಮಸ್ ಟ್ರೀ ಇರುತ್ತಲ್ಲ, ಒರಿಜಿನಲ್ ಟ್ರೀ ದೊಡ್ಡದು. ಸೊ ಅದು ಕಾಯಿ ಥರ ಬಿಡುತ್ತೆ ಇದೆ. ಆ್ಯಂಡ್ ಇಲ್ಲಿನ ಹ್ಯಾಪಿ ಕ್ರಿಸ್ಮಸ್ ಅಂತ ಬರಿಬೇಕಂತ ಬೋರ್ಡ್ ಇಟ್ಟಿದ್ದೀನಿ. ಇನ್ನೂ ಬರ್ದಿಲ್ಲ, ಚಾಪೀಸ್ ತರಬೇಕು. ಆ್ಯಂಡ್ ಇದು ನೋಡಿ ಕಾವು. ಸೊ ಇಷ್ಟೇ ನನ್ನ ಕ್ರಿಸ್ಮಸ್ ಡೆಕೋರೇಷನ್. ಇಲ್ಲೊಂದು ಅಕ್ಕಿ ಇಟ್ಟಿದ್ದೀನಿ ಅಷ್ಟೇ. ಇದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಇದನ್ನೆಲ್ಲ ಡೆಕೋರೇಷನ್ ಮಾಡುವಾಗ. ಓಕೆ, ತೋರಿಸ್ಬಿಡ್ತೀನಿ ನೋಡಿ. ಈಗ ಐನ್ಸ್ಟೈನ್ ಕಾಲೇಜಲ್ಲಿ ಕೊಟ್ಟಿದ್ರು, ಐನ್ಸ್ಟೈನ್ ಅಂತ, ಫಿಸಿಕ್ಸ್ ಡಿಪಾರ್ಟ್ಮೆಂಟಿಂದ ಐನ್ಸ್ಟೈನು. ಆಮೇಲೆ ಅಲ್ಲೊಂದು ಅಕ್ಕಿ ಇಟ್ಟಿದ್ದೀನಿ ಅಷ್ಟೇ, ಏನಿಲ್ಲ. ಸೊ ಆಚೆ ಕೂಡ ಒಂದು ಸ್ವಲ್ಪ ಲೈಟ್ ಹಾಕಬೇಕು. ಅದಾದಮೇಲೆ ತೋರಿಸ್ತೀನಿ ಎಲ್ಲ. ಇಲ್ಲೊಂದು ಸ್ವಲ್ಪ ಲಾಸ್ಟ್ ಇಯರಿಂದ ಡೆಕೋರೇಷನ್ ಹಂಗೆ ಇದೆ. ಸೊ ತೋರಿಸ್ತೀನಿ ನೋಡಿ. ಸೊ ಇದೆಲ್ಲ ಲಾಸ್ಟ್ ಇಯರ್ ಡೆಕೋರೇಷನು, ನಾನೇ ತಂದಿದ್ದೆಲ್ಲ. ಸೊ ಇಲ್ಲೆಲ್ಲ ಇದು ನನ್ನ ಫ್ರೆಂಡ್ದು ಲೈಟ್ ಥಿಂಗ್ಸು. ಇದು ನೋಡಿ ಚಾಕ್ಲೇಟ್, ಇದು ಚಾಕ್ಲೇಟ್ ತಾತ ಇಟ್ಕೊಂಡಿರ್ತಾರಲ್ಲ ಅದಕ್ಕೆ. ಇನ್ನೇನಿಲ್ಲ, ಇನ್ನೊಂದು ಸ್ವಲ್ಪ ಇಲ್ಲೊಂದು ಪಿನ್ ತಗೊಂಬಂದು ಇಲ್ಲೊಂದು ಹಾಕಬೇಕು ಅಷ್ಟೇ ಡೆಕೋರೇಷನ್. ನೋಡಿ ಇಲ್ಲಿ ಡೆಕೋರೇಷನ್ ಮಾಡಿದ್ದೀನಿ, ಸಾಕ್ಸ್ ಹಾಕಿದ್ದೀನಿ. ಇನ್ನೇನು ಜಾಸ್ತಿ ಡೆಕೋರೇಷನ್ ಮಾಡಲ್ಲ, ಅಷ್ಟೇ. ಏನು ಮಾಡೋದು ಅಲ್ವಾ. ಈಗ ಒಂದು ಸ್ವಲ್ಪ ಅಡುಗೆ ಮಾಡಬೇಕು. 8:30 ಆಗ್ತಾಯಿದೆ, 9 ಗಂಟೆ ಆಗ್ತಾಯಿದೆ. ಚಪಾತಿ ಮಾಡೋಣ ಅಂದ್ಕೊತಿದ್ವಿ. ಚಪಾತಿ ಮಾಡಿಬಿಟ್ಟು ಅದಕ್ಕೊಂದು ಕರಿ ಮಾಡಿಬಿಟ್ಟು ಇವತ್ತು ಕುಕ್ಕಿಂಗ್ ಏನು ಮಾಡಬೇಕಲ್ಲ, ತಿನ್ನಬೇಕಲ್ಲ. ನಾನು ಯಾವಾಗಲೂ ದೇವರಲ್ಲ ಹಂಗೆ ಕೇಳ್ತೀನಿ, ಯಾಕೆ ಯಾವಾಗಲೂ ತಿನ್ನೋಕ್ಕೆ ಮಾಡಿದೆ, ವೀಕ್ಲಿ ಒನ್ಸ್ ತಿನ್ನಂಗಿದ್ದಿದ್ರೆ ಚೆನ್ನಾಗಿರೋದು ಅನ್ನಿಸ್ತಾ ಇರುತ್ತೆ ಅಂತ. ಯಾರು ಯಾವಾಗಲೂ ಡೈಲಿ ಕುಕ್ ಮಾಡ್ತಾ ಅದೊಂದು ತಲೆನೋವು ಗುರು. ನನಗೆ ಸರಿಯಾಗಿರ್ತಲ್ಲ. ಡೈಲಿ ಕುಕ್ ಮಾಡೋದಂದರೆ ನಂಗೆ ತಲೆನೋವು, ನಂಗೆ ಕಾಳು ಬರುತ್ತೆ ಡೈಲಿ ಕುಕ್ ಮಾಡೋಕ್ಕೆ. ಒಂದಿನ ಕುಕ್ ಮಾಡಿ ಒಂದು 5-6 ದಿನ ತಿನ್ನೋಣ ಆದರೂ ಆಗಲ್ಲ, ತಿನ್ನೋಕ್ಕಾಗಲ್ಲ, ಸೇರಲ್ಲ. ಡೈಲಿ ನನಗೆ ಡೈಲಿ ಏನೋ ಹೊಸದೇ ರುಚಿದೇ ಬೇಕು ನನಗೆ, ನನ್ನ ನಾಲ್ಗೆಗೆ. ಒಂದಿನ ಕುಕ್ ಮಾಡಿಬಿಟ್ಟು ಅದೇ ತಿನ್ನೋ ಅಂದ್ರೂ ಅದು ಆಗಲ್ಲ, ತಿನ್ನಲ್ಲ ನನ್ನ ಬಾಡಿ. ಕಷ್ಟ ಗುರು. ಅದು ಮುದ್ದೆ ಮಾಡಿಬಿಡ್ತೀನಿ, ಸ್ವಲ್ಪ ಮಾಡಿ ಸಾರು ಥರ ಮಾಡಿಬಿಟ್ಟು, ಅಷ್ಟೇ ಅಲ್ವಾ. ಸೊ ಚಪಾತಿ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಕರಿ ಮಾಡಿಬಿಟ್ಟು ಸಾರು ಮಾಡಿ ಮುದ್ದೆ ಮಾಡಿ ಬೆಳಗ್ಗೆ ಅನ್ನ ಮಾಡ್ಕೊತೀನಿ, ಅಷ್ಟೇ. ಡನ್ ಮಹಿಮಾ, ಡನ್. ಸೊ ಲೆಟ್ಸ್ ಸ್ಟಾರ್ಟ್. ಜಾಕೆಟ್ ಬಿಚ್ಚಾಕ್ತೀನಿ, ಇಲ್ಲಾಂದರೆ ಎಲ್ಲ ಕುಕ್ಕಿಂಗ್ ಮಾಡ್ತೀನಲ್ಲ ಅವಾಗೆಲ್ಲ ಇದಕ್ಕೆ ಅದು ಸ್ಮೆಲ್ ಎಲ್ಲ ಘಮ ಅದೇ ಬರುತ್ತೆ ಇದಕ್ಕೆ. ಓಕೆ, ಲೆಟ್ ಇಟ್ ಬಿ ದೇರ್.
ಸ್ವಲ್ಪ ಓಕೆ ಎಲ್ಲ ಸೈಡಿಗೆ ಮಾಡಿ ಕೆಳಗಡೆ ಮಾಡೋಣ. ಈಗ ಚಪಾತಿ ಇಟ್ಟು ಕಳಿಸ್ತೀನಿ ಫಸ್ಟು. ಆಮೇಲೆ ಚಪಾತಿ ನಾನು 10-15 ನಿಮಿಷದಲ್ಲೆಲ್ಲ ಮುಗಿಸಾಕ್ಬಿಡ್ತೀನಿ. ಚಪಾತಿ ಜಾಸ್ತಿ ಹೊತ್ತು ತೊಗೊಳಲ್ಲ. ಸೊ 10 ನಿಮಿಷದಲ್ಲಿ ಎಲ್ಲ ಮಾಡಿ ಟೆಸ್ಟ್ ಮಾಡಿಬಿಡ್ತೀನಿ. KGದೇನೋ ಆಶೀರ್ವಾದ ತಂದಿದ್ದೆ, ಹುಳ ಬಿದ್ದಿತ್ತು. ಜಲ್ದಿಟ್ಕೊಂಡು ಮಾಡಿದೆ ಇಷ್ಟು ದಿನ ಜಾಸ್ತಿ. ಅದಕ್ಕೆ ಚಪಾತಿನೇ ಮಾಡ್ತಾಯಿದ್ದೆ. ಬಿಸಾಕೋಕ್ಕಾಗುತ್ತಾ? ಇಷ್ಟೊಂದು ಒಂದು $20 ಏನೋ ಕೊಟ್ಟು ತಂದಿದ್ದೀನಿ, ಬಿಸಾಕೋಕ್ಕಾಗುತ್ತಾ? ಅದಕ್ಕೆ ಹಂಗೆ ಜಲ್ದಿ ಮಾಡಿದೆ. ಏನು ಖಾಲಿ ಆಗೋಯ್ತು ನೋಡಿ. ಒಂದು ಸ್ವಲ್ಪ ಬಾಟಮಲ್ಲಿ ಒಂದು ಸ್ವಲ್ಪ ಇದೆ ಅಷ್ಟೇ. ಚೆನ್ನಾಗಿದೆ ಆಶೀರ್ವಾದ ತಗೊಂಬೋ ಸ್ಟೂಡೆಂಟ್ಸು. ಓಕೆ, ಟೈಮ್ ಇಲ್ಲ ಮಾಡೋಕ್ಕೆ. ಟೈಮು ಸ್ವಲ್ಪ ಉಪ್ಪು, ಏನು ರುಚಿಗೆ ತಕ್ಕಷ್ಟು ಉಪ್ಪು ಪಾತಿ ಇಟ್ಟು ಕಲಿಸ್ಕೊತಾ ಇದ್ದೀನಿ ನೀಟಾಗಿ. ನೀರು ಹಾಕ್ಕೊಂಡು ನಾ ಎಷ್ಟು ಮೆದೀತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಅದೇ ಆಯಿತು. 8:46 ಆಲ್ರೆಡಿ. ಎಣ್ಣೆ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ನೋಡಿ ಚಪಾತಿ ರೆಡಿ. ಎಸಿಲ್ಲ ಇಟ್ಕೊಳ್ಳಿ, ಅಲ್ಲಿ ಚಪಾತಿ ಮಾಡ್ಕೊಳ್ಳಿ ಆಯಿತಾ. ಎಸಿತೀನಿ ನೋಡಿ, ಇಟ್ಕೊಳ್ರಿ. ನೀವು ಚಪಾತಿ ಮಾಡ್ಕೊಳ್ರಿ ನೋಡಿ, ಇಷ್ಟ. ಓಕೆ, ಒಂದು 10-15 ಆಗುತ್ತಾ ಇದರಲ್ಲಿ? ಓಕೆ, ನೀವು ಎಸಿತೀನಿ, ನೀವೊಂದು ಸ್ವಲ್ಪ ಇಟ್ಕೊಳ್ಳಿ, ನನಗೊಂದು ಸ್ವಲ್ಪ ಕಳಿಸ್ರಿ. ಚಪಾತಿ ಮಾಡಿಬಿಟ್ಟು ಆಯಿತಾ. ನಿಮ್ಮ ಮನೇಲಿ ಮಾಡಿ ಕಳಿಸ್ರಿ. ಸೊ ನನ್ನ ಗ್ಯಾಸ್ ಎಲ್ಲ ಸೇವ್ ಆಗುತ್ತೆ ಇಲ್ಲಿ. ಜಿಪ್ಪಣಿ ಅಲ್ಲ ನಿಜ. ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ನನಗೆ ಗೊತ್ತಾಯಿತು ಈಗಲ್ಲ, ಸೊ ನಿನ್ನ ಗೊತ್ತು. ಬಟ್ ತುಂಬ ಇಂಪಾರ್ಟೆಂಟು. ನಾನು ಲೋನ್ ಕಟ್ಟುವಾಗ ನಿಮ್ಗೇನಾದ್ರು ಲೋನ್ ಇದ್ದರೆ ಅವಾಗ ಗೊತ್ತಾಗುತ್ತೆ ಎಷ್ಟು ದುಡ್ಡು ಇಂಪಾರ್ಟೆಂಟ್ ಅಂತ. ಲೋನ್ ಕಟ್ಟ್ರಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಬಡ್ಡಿ ಹಾಕೋದ್ರಲ್ಲಿ ನೀವು ಹತ್ಬಿಡ್ತೀರಾ ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್. ಡೋಂಟ್ ಸ್ಟಾಪ್ ಸ್ಟಾಕಿಂಗ್. ಸೊ ಅದಕ್ಕೆ ನಾನು ಆಲೂಗಡ್ಡೆ ಫ್ರೈ ಮಾಡ್ಕೊಂಬಿಡ್ತೀನಿ. ಸೊ ಆಲೂಗಡ್ಡೆ ಫ್ರೈ ಮಾಡಿಕೊಂಡ್ರೆ ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಆಲೂಗಡ್ಡೆ ಫ್ರೈ ಮಾಡ್ತಾಯಿದ್ದೀನಿ. ತೊಗೊಂಡಿದ್ದಾವೆ ಆಲೂಗಡ್ಡೆ ಎಲ್ಲ ಮೊಳಕೆ ಬಂದ್ಬಿಡುತ್ತೆ. ಎಲ್ಲೋಗ್ತೀಯಾ ಬಾ. ಓಕೆ ನೋಡಿ, ಹೆಂಗೆ ಮೊಳಕೆ ಬಂದ್ಬಿಟ್ಟೈತೆ. ಮೊಳಕೆ ನೋಡಿ ಹೆಂಗೆ ಬಂದ್ಬಿಟ್ಟೈತೆ. ಟೈಮ್ 8:54 ಆಗ್ತಾಯಿದೆ, ಆಲ್ಮೋಸ್ಟ್ 9 o'clock. ಬೇಗ ಕಟ್ ಮಾಡಬೇಕೀಗ. ತಿರ್ಗಾ ಬೆಳಿಗ್ಗೆ ಬೇಗ ಎದ್ದೇಳಬೇಕು. 5:15ಗೆ ಎದ್ದೇಳ್ತೀನಿ ನಾನು. ಸೊ ಅದಕ್ಕೆ ಬೇಗ ಅಡುಗೆ ಮಾಡ್ಕೊಂಡು ತಿಂದು ಮಲ್ಕೊಂಡು ತಿರ್ಗಾ ಬೇಗ ಎದ್ದೇಳಬೇಕು. ಚಟ್ ಅಂತ. ಸೊ ವೆರಿ ಈಸಿ ರೆಸಿಪಿ. ಏನಿಲ್ಲ, ಆಲೂಗಡ್ಡೆ ಕಟ್ ಮಾಡ್ಕೊಂಡು ಪ್ಯಾನ್ ಇಟ್ಕೊಳೋದು, ಆಯಿಲ್ ಹಾಕೋದು, ಸ್ವಲ್ಪ ಸಾಸಿವೆ ಹಾಕೋದು, ಜೀರಿಗೆ ಹಾಕೋದು, ಏನು ಇದನ್ನು ಆಲೂಗಡ್ಡೆ ಹಾಕೋದು, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳೋದು. ಆಮೇಲೆ ಒಂದು ಸ್ವಲ್ಪ
ಧನಿಯಾ ಪುಡಿ ಜೀರಾ ಪುಡಿ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಮುಗೀತು. ಚಪಾತಿ ಮಾಡ್ಕೊಂಡು ತಿನ್ನೋದು. ಸೊ ಅರ್ಧ ಗಂಟೆಯಲ್ಲಿ ಕೆಲಸ ಮುಗೀತು. ಸೊ ವೆರಿ ಈಸಿ. ಇದು ನಾನು ಕಲ್ತ್ಕೊಂಡಿದ್ದಂಗೆ ಏನೋ ಹೊಟ್ಟೆ ಹಸ್ದಾಗ ಏನೋ ಒಂದು ರೆಸಿಪಿ ಮಾಡ್ತೀವಲ್ಲ ಹಂಗೆ. ಸೊ ಇದು ನಾನು ಕಲ್ತ್ಕೊಂಡಿದ್ದೆ. ಯಾರಿಗಾನ ಯೂಸ್ಫುಲ್ ಆಗಿದ್ರೆ ಮಾಡ್ಕೊಳ್ಳಿ, ನೀವು ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಅದು ಚಟ್ಪಟ ಆಗಲಿ. ಬೇಯುತ್ತೆ ಅಂತ ಅಷ್ಟೆ. ನಾವು ಏನು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿನ್ನೋ ಅಷ್ಟು ಹೊಟ್ಟೆ ಕಾಯಬೇಕಲ್ವ. ಸೊ ಅದಕ್ಕೆ ಯಾವುದು ತಕ್ಕಂಥ ರೆಸಿಪಿ ಮಾಡ್ಕೊಂಡು ತಿನ್ನಬೇಕು. ಲೈಕ್ ಹೋಮ್ ಫುಡ್ ಇಸ್ ದ ಬೆಸ್ಟ್ ಫುಡ್ ಔಟ್ಸೈಡ್ ಫುಡ್ಗಿಂತ. ನಾನು ಯಾವಾಗಲೂ ಅದೇ ಪ್ರಿಫರ್ ಮಾಡೋದು. ಮನೆಯಲ್ಲೇ ತಿಂತೀನಿ ಜಾಸ್ತಿ, ಆಚೆ ಹೋಗೋದೇ ಇಲ್ಲ. ರೇರ್ ಅಂದರೆ ರೇರೆಸ್ಟ್ ಕೇಸಲ್ಲಿ ಹೋಗ್ತೀನಿ ಆಚೆ. ತುಂಬ ಏನು ಆಚೆ ಹೋದಾಗ ಏನು ಮಾಡೋಕ್ಕಾಗಿಲ್ಲ ಟೈಮಲ್ಲಿ ನಾನು ಆಚೆ ಹೋಗೋದು. ಇಲ್ಲಾಂದರೆ ಮನೆಯಲ್ಲೇ ಮ್ಯಾಗಿ ಏನೇನೋ ಇರುತ್ತಲ್ಲ ಅದೇ ಮಾಡ್ಕೊಂಡು ತಿಂತೀನಿ. ಕಾಂಪ್ರಮೈಸ್ ವಿತ್ ಫುಡ್ ಸಮ್ಟೈಮ್ಸ್. ಇದೊಂದು ಸೈಡಿಗೆ ಆಗ್ತಾ ಇರುತ್ತೆ. ಚಪಾತಿ ಮಾಡ್ಕೊಳಕ್ಕೆ ಇಟ್ಕೊಂಡ್ಬರ್ತೀನಿ. ಟೈಮ್ ತೊಗೊಳುತ್ತೆ ಅದಕ್ಕೆ ಸೈಡಿಗೆ. ಸೊ ಇದೇ ಚಾಪರ್ ಬೌಲ್ನ ಮನೆಯಾಗಿ ಯೂಸ್ ಮಾಡ್ತೀನಿ ಚಪಾತಿ ಮಾಡಿದೆ. ಸೊ ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ, ಅಲ್ಲಿ ಹಂಗೆ ಚಪಾತಿ ಹಾಕಿ ಬೇಯಿಸ್ಕೊಳ್ತಾಯಿದ್ದೀನಿ. ಸೊ 2 in 1 ಈಗ ಇಲ್ಲಿ ಕರಿ ಹಾಕ್ತೇವೆ, ಅಲ್ಲಿ ಚಪಾತಿ ಮಾಡ್ಕೊಳ್ತೀನಿ. ಹಿಂಗೆ ಮಾಡ್ಕೊಂಡು ಇಲ್ಲೇ ಬೇಯಿಸ್ಕೊಂಡ್ಬಿಡ್ತೀನಿ. ಸೊ ಟೈಮ್ ಸೇವ್ ಆಗುತ್ತಂತ. 9:20 ಆಯಿತು. ಅದೇ 9 ಗಂಟೆ. ನಾಳಿದ್ದಕ್ಕೆ ಎಲ್ಲರೂ ಕಾಪಾಡುತ್ತೆ ಇರ್ತಿರ್ತಾರೆ ಯಾವಾಗ ಅಡುಗೆ ಮಾಡಿ. ನಾನಂತೂ ಕಾಲೇಜಿಂದ ಬಂದಿದ ತಕ್ಷಣ ಅನ್ನ ಸಾಂಬಾರು ಇರಬೇಕು. ಅದು ನೆನ್ನೆ ಸಾಂಬಾರು ಇದ್ದರೆ ಈಗ ನೆನ್ನೆ ಸಾಂಬಾರು ಇಟ್ಟಿದ್ಯಾ ಅಂತ ನಾವು ಅಮ್ಮನಿಗೆ ಹೇಳ್ತೈತೆ. ಈಗ ನಾನು ನೆನ್ನೆ ಸಾಂಬಾರೆಲ್ಲ ತಿನ್ನಲ್ಲ, ಇನ್ನೂ ಇಷ್ಟ ನಾನು ತಿನ್ನಲ್ಲ. ನಾನು ಏನಾರ ಹೊಸದಾಗಿ ಏನಾರ ಮಾಡ್ಕೊಂಡು ತಿಂತೀನಿ ಅಂದರೆ ವೇಸ್ಟ್ ಮಾಡಲ್ಲ. ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ, ಅದು ತಿಂದು ಮುಗಿಸ್ಬಿಡ್ತೀನಿ ಆವಾಗಲೇ. ಸೊ ನಾಳೆ ಇದಂತ ಇಟ್ಸ್ಕೊಳಲ್ಲ. ಸೊ ಏನಾರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬಿರಿಯಾನಿ ಆ ಥರ ಎಲ್ಲ ಅಂದರೆ ನಾಳೆ ತಿಂತೀನಿ ಇಟ್ಕೊಂಡು. ಚಪಾತಿ ವಿತ್ ಪೊಟ್ಯಾಟೊ ಕರಿ. ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಈಗ ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ ಹಾಕಲ್ಲ, ಧನಿಯಾ ಪೌಡರು, ಜೀರಾ ಪೌಡರ್ ಅಷ್ಟೇ. ಗರಂ ಮಸಾಲ ಹಾಕಿದ್ರೆ ತುಂಬ ಸ್ಪೈಸಾಗಿ ಬರುತ್ತೆ, ಅದಕ್ಕೆ ಹಾಕೋದು. ಸೊ ಈಗ ನಮ್ಮಮ್ಮ ಕಳಿಸಿದ್ರು ಇಂಡಿಯಾದಿಂದ, ಸ್ಪೈಸಿ ಬರೋಲ್ಲ ಅದು. ಚಿಲ್ಲಿನೆಸ್ ಬೇಕಲ್ಲ ಅದಕ್ಕೆ ಮನೆಯಿಂದ 1 ಸ್ಪೂನ್ ಹಾಕ್ತೀನಿ. ಜೀರಾ ಪೌಡರ್ ಹಾಕ್ತಿದ್ದೀನಿ. ಚಿಕನ್ ಮಸಾಲ, ಎಲ್ಲದಕ್ಕೂ ಚಿಕನ್ ಮಸಾಲ ಹಾಕ್ತಿದ್ದೆ ಮುಂಚೆ. ಒಂದ್ಸತಿ ಅದೇನೋ ಮಾಡಿದ್ದೆ, ಅದಕ್ಕೆ ಹಾಕಿದ್ದೆ, ಚೆನ್ನಾಗೇ ಇರಲಿಲ್ಲ. ಆಮೇಲೆ ಸ್ಟಾಪ್ ಮಾಡಿದೆ. ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಜಾಸ್ತಿ. ಇಲ್ಲೇ ಒಂದು ಸ್ವಲ್ಪ ಬೇಯಿಸ್ಕೊಂಡು ಉಪ್ಪು ಹಾಕಿದ್ನಲ್ಲ, ಏನು ಕಾಣಿಸ್ತಿದೆ ನೋಡಿ. ಒಂದೇ ಒಂದು ಟ್ರೈ ಮಾಡೋಣ ಈಗ.
ಇದನ್ನು ಟ್ರೈ ಮಾಡ್ತೀನಿ. ಪರ್ಫೆಕ್ಟ್ಲಿ ಕುಕ್ ಕಬಾಬ್ ಬಂದಿದೆ. 5 minutes ಆಗೋಯ್ತೆ. ಆ್ಯಂಡ್ ಪಟೇಲ್ ಬ್ರದರ್ಸಲ್ಲಿ ನಿಮಗೆ ರೆಡಿಮೇಡ್ ಚಪಾತಿ ಸಿಗುತ್ತೆ. ಸೊ ರೆಡಿಮೇಡ್ ಚಪಾತಿ ತೊಗೊಬಂದು ಈ ಥರ ಮಾಡ್ಕೊಂಡು ತಿನ್ಬೋದು. 5 minutes ಆಗೋಗುತ್ತೆ. ಚಪಾತಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ, ಟೈಮ್ ಪೇಷನ್ಸ್ ಎಲ್ಲ ಬೇಕು ಚಪಾತಿ ಅಡುಗೆ ಮಾಡೋಕ್ಕೆ. ಅದೆರಡು. ಸೊ ನನ್ನ ಪಲ್ಯ, ನಾನು ಮಾಡಿ ಪಲ್ಯ ಆ್ಯಂಡ್ ನಾಳಿದ್ಗೆಲ್ಲ ಚಪಾತಿ ರೆಡಿ. ಪ್ರೊಜೆಕ್ಟರ್ ಹಾಕ್ತೀನಿ ಈಗ. ಪ್ರೊಜೆಕ್ಟರ್ ತಂದಿದ್ದೀವಿ. ಪ್ರೊಜೆಕ್ಟರ್ ಹಾಕಿ ಪ್ರೊಜೆಕ್ಟಲ್ಲಿ ಊಟ ತಿನ್ಕೊಂಡು ಪ್ರೊಜೆಕ್ಟರ್ ಹಾಕೊಂಡು ನೋಡ್ಬೋದು. ಆದರೆ ನಾನು ಮೊಬೈಲ್ ಕನೆಕ್ಟ್ ಮಾಡ್ಕೊಬೋದು ಪ್ರೊಜೆಕ್ಟರ್ಗೆ. ಸ್ಕ್ರೀನ್ ಶೇರ್ ಥರ ಮಾಡ್ಬೋದು. ಸೊ ಹಂಗೆ ಹಾಕೊಂಡು ನೋಡ್ಬೋದು. ನನ್ನ ಫೇವ್ರೆಟ್ ಹಾಡು ತೋರಿಸ್ತೀನಿ ಅದು. ಎತ್ಸಿ ಎಲ್ಲೆಲ್ಲ ಊಟ ಸೆಟಪ್ ಮಾಡ್ತಾಯಿದ್ದೀನಿ. ಆಮೇಲೆ ಪ್ರೊಜೆಕ್ಟರ್ ಇರ್ತೀನಿ. ಅದೇನಿಲ್ಲ, ಸೆಟಪ್ ಮಾಡೋಷ್ಟೇ 2 minutes ಅಷ್ಟೇ. ಬಾಕ್ಸ್ ಎಲ್ಲ ಹಾಕಿ ಈಗ ಚಪಾತಿ, ಪಲ್ಯ, ರೈಸು, ನೆನ್ಬೇಕು, ಮೊಸರು ತೊಗೊಂಬರ್ತೀನಿ ಅಷ್ಟೇ. ಎಲ್ಲ ಇದೆಲ್ಲ ಊಟ ಆದಮೇಲೆ ಸ್ವಲ್ಪ ಮೊಸರು ತಿಂದು ಸಕ್ಕತ್ತಾಗಿರುತ್ತೆ. ಚೆನ್ನಾಗಿದೆ ಪ್ರೊಜೆಕ್ಟರು. ಸೊ TV ಏನು ನಾನು ಟ್ರಾವೆಲ್ ಮಾಡಿದ್ರೆ ತೊಗೊಂಡೋಗೋಕ್ಕಾಗಲ್ಲ. ಸೊ ಇದು ಹ್ಯಾಂಡ್ ಫ್ರೆಂಡ್ಲಿ ಅಂತ ಇದು ತೊಗೊಂಡೆ. ಬ್ರೋಕು ಅಲ್ಲಿಟ್ಟರೆ ಅಲ್ಲಿ ನೀಟಾಗಿ ಗೋಡೆ ಇದೆ. ನೀಟಾಗಿ ಪ್ರೊಜೆಕ್ಟ್ ಆಗುತ್ತೆ. ತೋರಿಸ್ತೀನಿ. ಲೈಟ್ ಆಫ್ ಮಾಡಬೇಕಲ್ಲ. ಲೈಟ್ ಆಫ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ತೋರಿಸ್ತೀನಿ. ಸೊ ನನ್ನ ಪ್ರೊಜೆಕ್ಟರ್ ಅಲ್ಲಿದೆ. ಸೊ ಇಲ್ಲಿಂದ ಅಲ್ಲಿಗೆ ಡಿಸ್ಪ್ಲೇ ಆಗುತ್ತೆ. ಇವಾಗೆಲ್ಲ ಕ್ರಿಸ್ಮಸ್ ಟ್ರೀದೆಲ್ಲ ತೆಗಿಬೇಕು. ತೆಗಿಟ್ರೆ ಕಾಣಿಸುತ್ತಲ್ಲ. ಓಕೆ, ಸೆಟಪ್ ಮಾಡ್ತೀನಿ ಫಸ್ಟು. ಫೋನಿಂದ ಕನೆಕ್ಟ್ ಮಾಡ್ಕೊಬೇಕಷ್ಟೆ. ಸೊ ರಿಮೋಟ್ ಒಂದು ಸ್ವಲ್ಪ ಯೂಸ್ ಮಾಡಿ ಫೋನಿಂದ ಕನೆಕ್ಟ್ ಮಾಡಬೇಕಷ್ಟೇ, ಏನಿಲ್ಲ. ಕರೆಕ್ಟಾಗಿ ಬಂದಿದೆ ನೋಡಿ ಈಗ. ಸೊ ಸ್ಕ್ರೀನ್ ಹೆಂಗೆ ಕರೆಕ್ಟಾಗಿ ಬಂದಿದೆ. ಸೊ ಅಲ್ಲಿಂದ ಕನೆಕ್ಟ್ ಮಾಡಿದ್ದೀನಿ. ಎಲ್ಲಿಂದ ಕರೆಕ್ಟಾಗಿ ಬಂದಿದೆ ಸ್ಕ್ರೀನ್ ಈಗ. ಸೊ ನಾನು ನನ್ನ ಫೋನ್ನ ಕನೆಕ್ಟ್ ಮಾಡ್ತೀನಿ ಈಗ. ಮಿರರ್ ಕ್ಯಾಸ್ಟ್ ಆಗಿದೆ. ಓಕೆ ಗಾಯ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ತುಂಬ ಸುಸ್ತಾಗಿತ್ತು, ಅದಕ್ಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಮೂವಿ ಗೆಸ್ ಮಾಡಿ ಯಾವ ಮೂವಿ ನೋಡ್ತಾ ಇದ್ದೀನಿ ಅಂತ. ಸಿ ಯು, ಬಾಯ್ ಬಾಯ್, ಗುಡ್ ನೈಟ್.